ಡಿಪ್ಲೊಮಾ ಮುಗಿಸಿದ ಮೇಲೆ ಮರ್ಚೆಂಟ್ ನೇವಿ ಹಡಗಿನೊಳಗ ಹೋಗಾಕ ಇದು ಒಂದು ಬೆಸ್ಟ್ ಆಪ್ಷನ್. ನಿಮ್ದೇನಾದ್ರೂ ಡಿಪ್ಲೊಮಾ ಮುಗ್ದಿತ್ತಪ್ಪ ಅಂತಂದ್ರ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 60% ಮೇಲೆ ನಿಮ್ಗೆ ಏನಾದ್ರು ಮಾರ್ಕ್ಸ್ ಬಿದ್ದಿದ್ದಪ್ಪ ಅಂತ ನೋಡ್ರಿ, ನೀವು ಸೀದಾ IMU-CET ಎಕ್ಸಾಮ್ ಚಲೋ ಮಾರ್ಕ್ಸ್ ಒಳಗ ಪಾಸ್ ಆದ್ರಿ ನೀವು ಲ್ಯಾಟ್ರಲ್ ಎಂಟ್ರಿ ಮೂಲಕ ಮರೀನ್ ಇಂಜಿನಿಯರಿಂಗ್ ಮಾಡಬಹುದು. ಅದಾದ್ಮೇಲೆ ನಿಮ್ಗ ಶಿಪ್ ಒಳಗ ಆಸ್ ಎ ಆಫೀಸರ್ ಅಂತ ಜಾಬ್ ಕೊಡ್ತಾರ, ಅದು ಚಲೋ ಸ್ಯಾಲರಿ ಕೊಡ್ತಾರ. ನಿಮ್ದೇನಾದ್ರೂ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇತ್ತಪ್ಪ ಅಂತಂದ್ರೆ ನೀವು ETO ಆಫೀಸರ್ ಆಗಿ ನೀವು ಒಂದು ಕೋರ್ಸ್ ಮಾಡ್ಕೊಂಡು ನೀವು ಹೋಗ್ಬೇಕು. ಸ್ವಲ್ಪ ಕಾಲೇಜಸ್ ETO ಅಪ್ಲಿಕೇಶನ್ಸ್ ನ ಅವ್ರು ತಗೋತಾರ. ಸೊ ಅದಕ್ಕೆ ನಿಮ್ದು ಮಾರ್ಕ್ಸ್ ಬಹಳ, ನಿಮ್ದು ಕಮ್ಯುನಿಕೇಶನ್, ನಿಮ್ದು ಸ್ಕಿಲ್ಸ್ ಬಹಳ ಇರ್ಬೇಕಾಗುತ್ತೆ. ಸೊ ನೀವೇನಾದ್ರೂ ಮರೀನ್ ಇಂಜಿನಿಯರಿಂಗ್ ಸಾಕಷ್ಟು ಟಾಪ್ ಕಾಲೇಜಸ್ ಒಳಗ ನೀವು ಮಾಡಿದ್ರಪ್ಪ ಅಂತಂದ್ರೆ ನಿಮಗ ಹಿಡಿಯೋರ ಯಾರು ಇಲ್ರಿ. ನಿಮ್ದು ಲೈಫ್ ಒನ್ ಆಫ್ ದ ಬೆಸ್ಟ್ ಮರೀನ್ ಇಂಜಿನಿಯರಿಂಗ್ ದೇಶ ವಿದೇಶ ಸುತ್ಕೊಂತ ಭಾರಿ ಇರ್ತದೆ ಅಂತ ಹೇಳ್ತೀನಿ. ಸೊ ಇದೇ ತರ ಇನ್ನೂ ಜಾಸ್ತಿ ವಿಡಿಯೋಸ್ಗಾಗಿ ಫಿಟ್ ಕರ್ನಾಟಕನ ಫಾಲೋ ಮಾಡ್ರಿ. ಹಡಗಿನಾಗ ಹೆಂಗ್ ಹೋಗ್ಬೇಕು, ಯಾವ್ಯಾವ ಜಾಬ್ ಇರ್ತಾವ ಎಲ್ಲ A to Z ನಿಮಗ ಫ್ರೀ ಆಗಿ ಹೇಳ್ಕೊಡ್ತೀನಿ. ಇದೇ ತರ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನಮಸ್ಕಾರ.